ಸರ್ವ ಸಿದ್ಧಿಗಾಗಿ ಸರ್ವ ಆಶೀರ್ವಾದ ಪ್ರಾಪ್ತಿಗಾಗಿ ಪೂಜಿಸುವಂಥದ್ದೇ ಗೌರಿ. ಇವತ್ತು ಗೌರಿ ಪೂಜೆಯನ್ನು ನಮ್ಮ ಭಕ್ತರಲ್ಲಿ ತುಂಬ ಕಷ್ಟದಲ್ಲಿರೋರು ಇರ್ತಾರೆ. ಆಮೇಲೆ ಅವರಿಗೆ ಅನೇಕ ಪೂಜೆಗಳು ಮಾಡಿಸ್ಬೇಕು ಅಂತಂದರೆ ತುಂಬ ಖರ್ಚುಗಳನ್ನು ಹೇಳ್ತಾರೆ. ಅಂದರೆ ನನ್ನ ಸುತ್ತಮುತ್ತ ಇರೋ ಎಷ್ಟೋ ಜನ ಶಿಷ್ಯರಿರ್ತಾರೆ. ಅವರಿಗೆ ಗೌರಿ ಪೂಜೆ ಮಾಡಿಸಿ ಅವರಿಗೆ ಮದುವೆ ಎಷ್ಟೋ ವರ್ಷಗಳಿಂದ ಆಗ್ತಾ ಇಲ್ವಲ್ಲ ಅಂತಂದರೆ ಅದಕ್ಕೆ ಅಷ್ಟು ಶಾಂತಿ ಮಾಡಿಸ್ಬೇಕಂತಂದರೆ ತುಂಬ ಖರ್ಚಾಗ್ಬೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಷ್ಯರು ಯಾರಿದ್ದೀರೋ ನೀವೆಲ್ಲ ಬನ್ನಿ, ಅದ್ರ ಜೊತೆಗೆ ಇನ್ಯಾರಾದರೂ ಮಾಡಿಸ್ಕೊಳ್ಳೋರಿದ್ರೆ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಸುಮ್ಮನೆ ಒಂದು ಏನಪ್ಪ ಅಂತಂದರೆ ಅವ್ರು ಏನೂ ಸಾಮಾನು ತರದೆ ಒಂದೇ 5,000 ಇಲ್ಲ ದುಡ್ಡು ಇಲ್ಲ ಅಂದರೂ ನಮ್ಮ ಆತ್ಮೀಯರಿದ್ದಾರೆ ಅವ್ರಿಗೂ ಹಾಗೆ ಮಾಡಿಸ್ಕೊಡೋ ಅಂಥ ಅವಕಾಶವನ್ನು ಅವರಿಗೆ ನವಗ್ರಹ ಪೂಜೆಯಿಂದ ಹಿಡಿದು ಮೃತ್ಯುಂಜಯ ಪೂಜೆಯಿಂದ ಹಿಡಿದು ಅಂಗಾರಕ ದೋಷದಿಂದ ಹಿಡಿದು ನಾಗರ ದೋಷದಿಂದ ಹಿಡಿದು ಉಮಾಮಹೇಶ್ವರ ಪೂಜೆಯಿಂದ ಹಿಡಿದು ಹಾಗೆ ಗೌರಿ ಹೋಮದಿಂದ ಹಿಡಿದು ಮತ್ತು ವಿಶೇಷ ದುರ್ಗಾ ಹೋಮದಿಂದ ಹಿಡಿದು ಮೃತ್ಯುಂಜಯ ಹೋಮ ನವಗ್ರಹ ಹೋಮ ಸರ್ಪ ದೋಷದ ಹೋಮವನ್ನೆಲ್ಲ ಮುಗಿಸಿ ಈಗ ಮಹಾಮಂಗಳಾರತಿಗೆ ಸಿದ್ಧ ಆಗಿದ್ದಾರೆ. ಇಷ್ಟೆಲ್ಲ ಪೂಜೆಗಳನ್ನು ಅವರು ಇಂಡಿವಿಜುವಲಾಗಿ ಮಾಡಿಸೋಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅವರಿಗೆ ಈ ಹೋದ ವರ್ಷ ಮಾಡಿಸಿದವ್ರಿಗೆಲ್ಲ ಸಾಕಷ್ಟು ಜನಕ್ಕೆ ಮದುವೆ ಆಗಿರೋದ್ರಿಂದ ಈ ವರ್ಷ ಈ ಒಂದು ವ್ರತವನ್ನು ಎಲ್ಲರೂ ಮಾಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಮಾಡಿದ್ದೀವಿ. ವಿವಾಹ ಆಗಿಲ್ಲ ಅಂದವರಿಗೆ ಬಹಳ ಶೀಘ್ರದಲ್ಲಿ ಮತ್ತು ಯಶಸ್ವಿ ಆಗಿಲ್ಲ ಅಂದ್ರೂ ಯಶಸ್ವಿ ಆಗಲಿಕ್ಕೆ, ವ್ಯಾಪಾರ ಉದ್ಯೋಗದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಈ ದಿನ ಒಂದು ವಿಶೇಷ ಮತ್ತು ಶಾಂತಿ ಮತ್ತು ನೆಮ್ಮದಿ ಮತ್ತು ಆರೋಗ್ಯ ಸಮಾಧಾನ ಮತ್ತು ತೃಪ್ತಿ ಬೇಕು ಅಂದರೆ ಈ ದಿನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಲ್ಲಿಸ್ತದೆ ಅನ್ನೋ ಮಾತನ್ನು ಇವತ್ತು ಈ ದಿನ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದೀವಿ. ಭಾಳ ಚೆನ್ನಾಗಾಗಿದೆ. ತುಂಬ ಸುತ್ತಮುತ್ತ ಅಂದರೆ ಎಲ್ಲ ಭಾಗದಿಂದ ಬಂದಿದ್ದಾರೆ, ಕರ್ನಾಟಕದಿಂದ ಭಾಗದಿಂದ ಭಾಳ ಸಂತೋಷಪೂರ್ವಕವಾಗಿ ಪೂಜೆ ಆಗಿದೆ. ಈ ಮಹಾಮಂಗಳಾರತಿ ಕಾರ್ಯಕ್ರಮ ಆಗ್ತದೆ. ವಿಶೇಷ ಪೂಜೆ ಈಗ ವಿವಾಹಕ್ಕೆ ನೀವೆಲ್ಲಾದರೂ ಶಾಸ್ತ್ರಗಳನ್ನು ಕೇಳಿದಾಗ ಕುಜದೋಷ ಇದೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಸರ್ಪದೋಷ ಇದೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ವಿವಾಹ ಪ್ರತಿಬಂಧಕ ದೋಷ ಇದೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ದ್ವಿಪತಿ ಯೋಗ ಏನಾದರೂ ಇದ್ದರೆ, ಈಗ ವಿಚ್ಛೇದನ ಆಗ್ತವಲ್ಲ, 2 ಮದುವೆ ಯೋಗ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದೆಲ್ಲ ಒಂದೊಂದು ಪರಿಹಾರ ಮಾಡ್ಕೊಳ್ಳಿ ಅಂದರೆ ಎಷ್ಟಾಗ್ಬೋದು ದುಡ್ಡು? ಒಂದು 60,000, 70,000, 80,000 ಆಗ್ತದೆ. ಸಾಮಾನ್ಯ ಒಬ್ಬ ವ್ಯಕ್ತಿ ಎಲ್ಲಿಂದ ಕೊಡೋಕ್ಕಾಗ್ತದೆ? ಅದಕ್ಕೆ ನಾವು ಸಾಮಾನ್ಯವಾಗಿ ಅವರಿಗೆ 5,000 ಏನೋ ಒಂದು ಪ್ರೀತಿಯಿಂದ ಅವರು ಸಮರ್ಪಣೆ ಮಾಡಿರ್ತಾರೆ. ಸೊ ಅದು ಅವ್ರ ಕೈಲಾಗಿದ್ದು ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರಿಗೂ ನಮ್ಮ ಮಠದಿಂದನೇ ಎಲ್ಲ ಸವಲತ್ತುಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀವಿ. ओम आदि पराशक्ति चंद्रवल विराजिते चतुरे श्री नेत्र पूजिते श्री श्री महागौरी अवतारेण दुर्गा देवीं परात् आदपत्रमवधारय मरुताञ्च विहायसां कामप्रयवनं मे अस्तु सह्यावास्मिन् सनातन. ಇದು ರೈಟ್ ನ್ಯೂಸ್.